ಮೃತ್ಯು ಸಮಯದ ಒಂದು ಈ ರೀತಿಯ ಆಟ. ಯಾವಾಗ ಒಂದು ಶರೀರ ನಶ್ವರ ಆಗುತ್ತೋ ಒಬ್ಬ ಮನುಷ್ಯ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೀವನದಿಂದ ಹೊರಟೋಗ್ತಾನೆ, ಮತ್ತೆ ಹಿಂದೆ ಬಿಟ್ಟು ಹೋಗ್ತಾನೆ ತನ್ನ ಪರಿವಾರ, ತನ್ನ ಹಣ, ಸಂಪತ್ತು, ಆಸ್ತಿ, ದೇಹ ಎಲ್ಲವನ್ನ. ನಮ್ಮ ಗರುಡ ಪುರಾಣದ ಪ್ರಾಚೀನ ಗ್ರಂಥಗಳು ನಮಗೆ ಹೇಳುತ್ತೆ, ಯಾವಾಗ ಮೃತ್ಯುವಿನ ಸಮಯ ಬರುತ್ತೋ ಆಗ ಒಂದು ಅಂಧಕಾರವಾದ ಮಂಜಿಂದ ಯಮದೂತರು ಬರೋದು ಕಾಣುತ್ತೆ. ದೊಡ್ಡ ಶರೀರ, ಕೆಂಪಾಗಿರೋ ಕಣ್ಣುಗಳು, ಉದ್ದವಾದ ಉಗುರುಗಳು, ಮತ್ತೆ ಮುಖದಲ್ಲಿ ಒಂದು ಭಯಂಕರವಾದ ನಗುವಿನ ಜೊತೆ ಅವರು ಸಾಯುತ್ತಿರೋ ಮನುಷ್ಯರ ಮುಂದೆ ಬಂದು ನಿಂತ್ಕೋತಾರೆ. ಅವನ ಆತ್ಮನ ಅವನ ಶರೀರದಿಂದ ಎಳೆದು ತೆಗಿತಾರೆ ಮತ್ತೆ ಅದನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ಈ ರೀತಿ ಯಾತ್ರೆಗೆ ಅದನ್ನ ತುಂಬಾ ವರ್ಷಗಳಿಂದ ಹೇಳ್ತಾ ಬರ್ತಿದ್ದಾರೆ. ಆದ್ರೆ ಒಂದು ಯಾತ್ರೆ ಭೂಮಿ ಮೇಲೂ ಇರುತ್ತೆ, ಅದನ್ನ ಅವರ ಪರಿವಾರದವರು ಪೂರ್ತಿ ಮಾಡ್ಬೇಕಿರುತ್ತೆ. ಸಾಕಷ್ಟು ಈ ರೀತಿ ವಿಧಿಗಳು, ಕ್ರಿಯೆಗಳು ಮತ್ತೆ ಕರ್ಮಗಳಿದೆ. ಅದು ಮೃತ್ಯುವಿನ ನಂತರ ಆತ್ಮನ ಶಾಂತಿ ಮತ್ತೆ ಮೋಕ್ಷದ ಕಡೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಈ ಪದ್ಧತಿಗಳ ಹಿಂದೆ ಅಡಗಿರೋ ಆಳವಾದ ಅರ್ಥ ಇವತ್ತಿಗೂ ಕೆಲವರಿಗೆ ಸರಿಯಾದ ರೀತಿಯಲ್ಲಿ ತಿಳಿದಿರಲ್ಲ. ಈ ರೀತಿ ಹೇಳ್ತಾರೆ, ಯಾವಾಗ ಯಮದೂತರು ಒಂದು ಆತ್ಮನ ತನ್ನ ಶರೀರದಿಂದ ಹೊರಗೆ ತೆಗಿತಾರೋ ಆಗ ಅದು ಒದ್ದಾಡುತ್ತೆ, ಅದು ಅಳ್ತಾ ಹಠ ಮಾಡುತ್ತೆ ಮತ್ತೆ ತನ್ನ ಶರೀರದ ಒಳಗೆ ವಾಪಸ್ ಹೋಗೋದಕ್ಕೆ ಪೂರ್ತಿ ಪ್ರಯತ್ನ ಮಾಡುತ್ತೆ. ಆದ್ರೆ ಯಮದೂತರು ತಮ್ಮ ಚಾವಟಿಯಿಂದ ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ಇದನ್ನು ಹೇಳ್ತಾರೆ, ಆ ಸಮಯ ಸಾಯುವ ವ್ಯಕ್ತಿಯ ಹತ್ರ ಕೆಲವು ಭಯಂಕರವಾದ ನೆರಳುಗಳು ಸುತ್ತುತ್ತೆ ಅಂತ. ಕೆಟ್ಟ ಆತ್ಮಗಳು ಅದು ಮೃತ್ಯು ಮತ್ತೆ ಯಮಲೋಕದ ಮಧ್ಯ ತಗಲಾಕೊಂಡಿದೆಯೋ ಅದು ಹೊಸ ಶರೀರನ ಹುಡುಕ್ತಿರುತ್ತೆ. ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ, ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಮೃತ ಶರೀರನ ಒಂಟಿಯಾಗಿ ಬಿಡಬಾರದು. ಮತ್ತೆ ಮೃತ್ಯು ಆದ ನಂತರ ವಿಧಿ ಪ್ರಕಾರ ಕೆಲವು ಈ ರೀತಿ ಕಾರ್ಯಗಳಾಗತ್ತೆ, ಅದನ್ನ ಮಾಡೋದು ಮುಖ್ಯ ಇರೋದು. ಎಲ್ಲಕ್ಕಿಂತ ಮೊದಲು ಶರೀರನ ಸ್ನಾನ ಮಾಡಿಸಿ ಹೊಸ ಬಟ್ಟೆನ ಹಾಕ್ತಾರೆ. ಇದಾದ ನಂತರ ಮೃತ ಶರೀರದ ಕಿವಿ ಮತ್ತೆ ಮೂಗಿನ ಒಳಗೆ ಹತ್ತಿ ಹಾಕ್ತಾರೆ. ಅದರ ಎರಡು ಕಾಲಿನ ಬೆರಳನ್ನ ಒಂದೇ ಜೊತೆ ಕಟ್ತಾರೆ. ಬಾಯಿಯಲ್ಲಿ ತುಳಸಿಯ ಎಲೆ ಇಡ್ತಾರೆ. ಇದನ್ನೆಲ್ಲ ಶರೀರದ ಶುದ್ಧಿ ಆಗೋದಕ್ಕೆ ಮಾಡ್ತಾರೆ. ಮತ್ತೆ ಯಾವುದೇ ಆತ್ಮ ಯಾವುದೇ ರಂಧ್ರದಿಂದ ವಾಪಸ್ ನುಗ್ಬಾರ್ದು ಅಂತ. ಮತ್ತೆ ಇದನ್ನೇ ಅಂತ್ಯ ಸಂಸ್ಕಾರ ಕರೀತಾರೆ. ಇದೆಲ್ಲ ವಿಧಿಗಳ ನಂತರ ಸಂಸ್ಕಾರದ ವಿಧಿ ಬರುತ್ತೆ. ಅದರಲ್ಲಿ ಶರೀರನ ಗಂಧದ ಸೌದೆಯ ಮೇಲೆ ಚಿತೆ ಮೇಲಿಡ್ತಾರೆ. ಚಿತೆಯ ಶುದ್ಧಿ ಮಾಡ್ತಾರೆ. ಪಂಡಿತರು ಮಂತ್ರೋಚ್ಚಾರಣೆಯಿಂದ ಅದನ್ನ ತಯಾರಿ ಮಾಡ್ತಾರೆ. ಪರಿವಾರದ ಎಲ್ಲಾ ಜನರು ಅದನ್ನ ಸುತ್ತಕೊಂಡು ನಿಂತ್ಕೋತಾರೆ. ಅದರ ನಂತರ ಅವರು ಎಲ್ಲಕ್ಕಿಂತ ದೊಡ್ಡ ಮಗ ಅಥವಾ ಎಲ್ಲಕ್ಕಿಂತ ಹತ್ತಿರವಾದ ಪುರುಷ ಸಂಬಂಧಿಕರು ಅಂತಿಮ ಕ್ರಿಯೆ ಮಾಡ್ತಾರೆ. ಚಿತೆಗೆ ಬೆಂಕಿ ಇಡ್ತಾರೆ. ಹೇಗೆ ಬೆಂಕಿ ಶರೀರನ ಸುಡುತ್ತೋ ಆಗ ಈ ರೀತಿ ನಂಬ್ತಾರೆ, ಆತ್ಮ ಈ ಪೃಥ್ವಿಯ ಬಂಧನದಿಂದ ಮುಕ್ತಿ ಆಗತ್ತೆ ಅಂತ. ಆದ್ರೆ ಎಲ್ಲಾ ವಿಧಿಯ ಒಂದು ಆಳವಾದ ಅರ್ಥನೂ ಇದೆ. ಅವರಿಗೆ ಇದನ್ನು ಒಪ್ಪೋದು ಕಷ್ಟ ಇರುತ್ತೆ. ಅವರಲ್ಲಿರೋ ಒಬ್ಬರು ಅವ್ರನ್ನ ಸದಾ ಬಿಟ್ಟು ಹೋಗ್ತಿದ್ದಾರೆ ಅಂತ. ಆ ಸಮಯ ಅವರು ಜಗತ್ತಲ್ಲಿರೋ ಎಲ್ಲಾ ಶಕ್ತಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ, ಬಹುಶಃ ಅವರ ಪ್ರೀತಿಯ ವ್ಯಕ್ತಿ ವಾಪಸ್ ಬರಲಿ ಅಂತ. ಅದಕ್ಕೆ ಶರೀರ ಬೆಂಕಿಲಿ ಸುಟ್ಟು ಭಸ್ಮ ಆಗೋದು ಇದನ್ನ ಸಾಬೀತ್ ಮಾಡುತ್ತೆ. ಹೌದು, ಈಗ ವ್ಯಕ್ತಿ ನಮ್ಮ ಮಧ್ಯ ಇಲ್ಲ, ಅವನು ನಿಜವಾಗ್ಲೂ ಇಲ್ಲಿಂದ ಹೋಗಿದ್ದಾನೆ ಮತ್ತೆ ಅವನು ವಾಪಸ್ ಬರುವ ಯಾವುದೇ ಭರವಸೆ ಇಲ್ಲ ಅಂತ. ಕೆಲವು ಕಮ್ಯುನಿಟೀಸ್ ಅಲ್ಲಿ ಗಂಡಸರ ತಲೆ ಮುಡಿ ಕೊಡೋ ಪದ್ಧತಿ ಇರುತ್ತೆ. ಇದು ಒಂದು ರೀತಿಲಿ ಇದನ್ನ ಸಾಬೀತ್ ಮಾಡುತ್ತೆ, ಆ ಪರಿವಾರದ ಜೊತೆ ಒಂದು ದುಃಖದ ಘಟನೆ ಆಗಿದೆ ಅಂತ. ಒಂದು ತುಂಬಾ ದೊಡ್ಡ ಬದಲಾವಣೆ ಬಂದಿದೆ. ಶವನ ಸುಡೋದು, ತಲೆ ಮುಡಿ ಕೊಡೋದು, ಇದೆಲ್ಲ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಈಗಷ್ಟೇ ಆ ಯಾತ್ರೆ ಶುರು ಆಗಿದೆ. ಯಮಲೋಕದ ತನಕ ತಲುಪೋದಕ್ಕೆ ಆ ಆತ್ಮ ಒಂದು ತುಂಬಾ ಉದ್ದವಾದ ಭಯಂಕರವಾದ ಯಾತ್ರೆ ಮಾಡಬೇಕಾಗತ್ತೆ. ಆತ್ಮ ಮೆಲ್ಲಗೆ ತನ್ನ ಒಳಗೆ ಜೋರಾಗಿ ಕೂಗುತ್ತೆ, ಈಗಷ್ಟೇ ತನ್ನ ಶರೀರನ ಬಿಟ್ಟಿರೋದು. ಮತ್ತೆ ಅದು ಯಮದೂತರ ಜೊತೆ ಯಮಲೋಕ ಹೋಗ್ತಿದೆ. ಅಲ್ಲಿ ಚಿತ್ರಗುಪ್ತ ಅದರ ಕರ್ಮಗಳ ಲೆಕ್ಕ ತಗೊಂಡು ಕೂತಿದ್ದಾರೆ. ನನ್ ಜೊತೆ ಈ ರೀತಿ ಯಾಕೆ ಮಾಡ್ತಿದ್ದೀರಾ, ನನ್ನನ್ನ ಬಿಟ್ಬಿಡಿ, ನನಗೆ ಮನೆಗೆ ಹೋಗೋದಕ್ಕೆ ಬಿಡಿ. ನೋವಿಂದ ಒದ್ದಾಡ್ತಿರೋ ಆತ್ಮಕ್ಕೆ ಅರ್ಥ ಆಗ್ತಿರಲ್ಲ ಏನಾಗಿದೆ ಅಂತ. ಅದಕ್ಕೆ ಅರ್ಥ ಆಗ್ತಿರಲ್ಲ ಅದರ ಶರೀರದ ಮೃತ್ಯು ಆಗಿದೆ ಅಂತ. ಅದರ ಜೊತೆ ನಡೀತಿರೋ ಯಮದೂತರು ಅದಕ್ಕೆ ಚಾವಟಿಯಿಂದ ಒಡೆದು ಇದನ್ನ ನೆನಪಿಸ್ತಾರೆ. ಈಗ ಆದ್ರೆ ಯಾವುದೇ ಮನೆ ಇಲ್ಲ, ಅದಕ್ಕೆ ನೆರಳು ಕೊಡುವವರು ಯಾರು ಇಲ್ಲ, ಆದ್ರೆ ತನ್ನ ಪರಿವಾರ ಬಿಟ್ಟು. ಹೇಳ್ತಾರೆ, ಯಮಲೋಕದ ರಸ್ತೆಯಲ್ಲಿ ಸಾಕಷ್ಟು ಭಯಂಕರವಾದ ರಸ್ತೆಗಳು ಬರುತ್ತೆ ಮತ್ತೆ ಅದನ್ನ ಎದುರಿಸೋದು ಕೂಡ ಈ ಒಂಟಿ ಆತ್ಮನೇ ಇರುತ್ತೆ. ಇದರಲ್ಲಿ ಎಲ್ಲಕ್ಕಿಂತ ಭಯಂಕರವಾದ ಹಂತವನ್ನ ವ್ಯಾತರಣಿ ನದಿ ಕರೀತಾರೆ. ರಕ್ತದಿಂದ ತುಂಬಿರೋ ನದಿ. ಅದನ್ನ ಪಾರ್ ಮಾಡಿದ ಮೇಲೇನೆ ಆತ್ಮ ಯಮಲೋಕದ ತನಕ ತಲುಪೋದಕ್ಕೆ ಆಗೋದು. ಈ ರೀತಿ ಹೋಗ್ತಾರೆ. ನದಿನ ಪಾರ್ ಮಾಡೋದಕ್ಕೆ ಆತ್ಮಕ್ಕೆ 13 ದಿನಗಳು ಹಿಡಿಯುತ್ತೆ ಅಂತ. ಮತ್ತೆ 13ನೇ ದಿನದ ತನಕ ಆತ್ಮಕ್ಕೆ ಏನು ತಿನ್ಸೋದು ಕುಡಿಸೋದು ಇಲ್ಲ. ತಿಂದೇ ಕುಡಿದೇ ಆತ್ಮ ದಿನದಿಂದ ದಿನ ವೀಕ್ ಆಗ್ತಾ ಹೋಗುತ್ತೆ ಮತ್ತೆ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ಸಾಕಷ್ಟು ಸರಿ ಇದೇ ದುರ್ಬಲದಿಂದ ಆತ್ಮ ಯಾತ್ರೆನ ಪೂರ್ತಿ ಮಾಡೋದಕ್ಕಾಗಲ್ಲ ಮತ್ತೆ ಇದೇ ರಸ್ತೆಯಲ್ಲಿ ತಗಲಾಕೊಳ್ಳುತ್ತೆ. ಮತ್ತೆ ಇದರಿಂದನೇ ಬಚಾವ್ ಆಗೋದಕ್ಕೆ ಒಂದು ಪದ್ಧತಿ ನಡೆಸ್ತಾರೆ, ಪಿಂಡದಾನ. ಒಂದು ಈ ರೀತಿ ವಿಧಿ. ಇದನ್ನ ಮಾಡದೇ ಇದ್ರೆ ಆತ್ಮ ಭೂಮಿ ಮತ್ತೆ ಯಮಲೋಕದ ಮಧ್ಯೆ ತಗಲಾಕೊಂಡು ಮೋಕ್ಷ ಪಡೆಯುವ ಅವಕಾಶನ ಪೂರ್ಣ ರೀತಿಯಲ್ಲಿ ಕಳ್ಕೋಬಹುದು. ಗರುಡ ಪುರಾಣದ ಅನುಸಾರ ಯಮಲೋಕದ ಮಾರ್ಗದಲ್ಲಿ 16 ಬೇರೆ ಬೇರೆ ನಗರಗಳು ಸಿಗುತ್ತೆ. ಪ್ರತಿಯೊಂದು ನಗರದಲ್ಲಿ ಯಮದೂತರು ಕೆಲವು ಸಮಯಕ್ಕೆ ನಿಲ್ತಾರೆ. ಮತ್ತೆ ಅದೇ ಸಮಯದಲ್ಲಿ ಯಾವ ಪಿಂಡದಾನ ನಾವು 10ನೇ ಮತ್ತೆ 12ನೇ ಮತ್ತೆ 13ನೇ ದಿನ ಮಾಡ್ತೀವೋ ಅದು ಆತ್ಮಕ್ಕೆ ಆ ಜಾಗದಲ್ಲಿ ತಿನ್ನೋದಕ್ಕೆ ಮತ್ತೆ ಕುಡಿಯುವ ರೂಪದಲ್ಲಿ ಸಿಗುತ್ತೆ. ಅದನ್ನ ತಿಂದೇ ಅದು ಮತ್ತೊಂದು ಸರಿ ಅದು ತನ್ನ ಕಷ್ಟವಾದ ಯಾತ್ರೆಗೆ ತಯಾರಾಗುತ್ತೆ. ಮತ್ತೆ ಅದಕ್ಕೇನೆ ಪಿಂಡದಾನದ ವಿಧಿಗೆ ತುಂಬಾ ಮುಖ್ಯವಾದ ಮಹತ್ವ ಇದೆ.
ಆದ್ರೆ ಭೂಮಿ ಮೇಲೆ ಈ ವಿಧಿನ 13 ದಿನ ತನಕ ಒಂದು ಪರಿವಾರನ ಒಂದೇ ಕಡೆ ಇಡುತ್ತೆ. ಎಲ್ಲಾ ಸೇರ್ತಾರೆ, ಊಟ ಮಾಡ್ತಾರೆ, ಸಮಯ ಕಳೀತಾರೆ. ಯಾರು ತೀರು ಹೋದ್ರೂ ಅವರ ನೆನಪಲ್ಲಿ ಕೆಲವು ಒಳ್ಳೆ ಮಾತುಗಳನ್ನ ಆಡ್ತಾರೆ. ಇದೆಲ್ಲ ಒಂದು ಪರಿವಾರಕ್ಕೆ ಈ ಕಷ್ಟವಾದ ಸಮಯದಲ್ಲಿ ಒಬ್ಬರಿಗೊಬ್ಬರು ಜೊತೆ ಕೊಡ್ತಾರೆ. ಮಹಾಭಾರತದ ಜೊತೆ ಸೇರಿರೋ ಒಂದು ಕಥೆಯ ಅನುಸಾರ ಸಾಗರ್ ಹೆಸರಿನ ಒಬ್ಬ ತುಂಬಾ ಶಕ್ತಿಶಾಲಿ ರಾಜ ಇದ್ದ. ಅವನ 60,000 ಗಂಡು ಮಕ್ಕಳಿದ್ರು. ಯುದ್ಧ ಮತ್ತೆ ರಾಜನೀತಿಯಲ್ಲಿ ತನ್ನ ವರ್ಚಸ್ಸನ್ನ ಸಾಬೀತ್ ಮಾಡಿದ ಮೇಲೆ ಒಂದು ದಿನ ರಾಜ 100 ಅಶ್ವಮೇಧ ಯಜ್ಞ ಮಾಡೋದಕ್ಕೆ ನಿರ್ಧಾರ ಮಾಡ್ದ. ಅಶ್ವಮೇಧ ಯಜ್ಞ ಒಂದು ಈ ರೀತಿ ಯಜ್ಞ ಆಗಿತ್ತು. ಅದರಲ್ಲಿ ಕುದುರೆಯ ಬಲಿ ಕೊಡ್ತಿದ್ರು ಮತ್ತೆ ಅದನ್ನ ಪೂರ್ತಿ ಮಾಡಿ ರಾಜ ಮಹಾರಾಜರು ತಮ್ಮ ರಾಜ್ಯದಲ್ಲಿ ತಮ್ಮ ಬಲದ ಸ್ಥಿರತೆ ಹಾಗೆ ಇಡ್ತಿದ್ರು. ಸ್ಕಂದ ಪುರಾಣದ ಅನುಸಾರ ಯಾವುದೇ ರಾಜ 100 ಅಶ್ವಮೇಧ ಯಜ್ಞನ ಪೂರ್ತಿ ಮಾಡಿದ್ರೆ ಅವನು ಇಂದ್ರದೇವನ ಪದವಿ ತಗೋಬಹುದಾಗಿತ್ತು. ಅದಕ್ಕೆ ಯಾವಾಗ ರಾಜನ 99ನೇ ಯಜ್ಞ ಪೂರ್ತಿ ಆಯ್ತೋ ಆಗ ಇಂದ್ರದೇವ ತನ್ನ ಛಲದಿಂದ 100ನೇ ಯಜ್ಞದ ಕುದುರೆನ ಕದ್ದ ಮತ್ತೆ ಅದನ್ನ ಮಹರ್ಷಿ ಕಪಿಲನ ಮನೆಯಲ್ಲಿ ಔಸಿಟ್ಟ. ಹೇಗೆ ಇದು ರಾಜರ ಮಕ್ಕಳಿಗೆ ಗೊತ್ತಾಯ್ತು, ಅವರು ಆ ಕುದುರೆನ ಮುಗಿಸೋದಕ್ಕೆ ಅಲ್ಲಿ ತಲುಪಿದ್ರು. ಆದ್ರೆ ಕಪಿಲ ಮುನಿ ಕೋಪದಲ್ಲಿ ಬಂದು ಅವರನ್ನೆಲ್ಲ ಅಲ್ಲೇ ಭಸ್ಮ ಮಾಡಿದ್ರು. ಸಮಯಕ್ಕಿಂತ ಮೊದಲೇ ಮೃತ್ಯು ಆಗಿರೋದ್ರಿಂದ ಅವರೆಲ್ಲಿರೋ ಆತ್ಮ ನೋವು ಮತ್ತೆ ಪೀಡೆಯಿಂದ ಅಲ್ಲೇ ತಿರುಗಾಡೋದಕ್ಕೆ ಶುರು ಮಾಡ್ತು. ಇದನ್ನ ತಿಳಿದ ಮೇಲೆ ರಾಜನ ಒಬ್ಬ ಮೊಮ್ಮಗ ಋಷಿಗೆ ಕ್ಷಮೆ ಕೇಳ್ದ ಮತ್ತೆ ಅವರಿಗೆ ಕೇಳ್ದ ಅವನು ಆತ್ಮಗಳ ಸಹಾಯ ಹೇಗೆ ಮಾಡ್ಬೋದು ಅಂತ. ಆಗ ಋಷಿ ಅವರ ಅಸ್ಥಿಗಳನ್ನ ಗಂಗಾದಲ್ಲಿ ಬಿಡೋದಕ್ಕೆ ಸಲಹೆ ಕೊಟ್ರು. ಹೇಳ್ತಾರೆ ಯಾವಾಗ ಅಸ್ಥಿಗಳು ಗಂಗಾ ಜಲವನ್ನ ಮುಟ್ಟುತ್ತೋ ಆ ಎಲ್ಲ 60,000 ಪುತ್ರರಿಗೆ ಮೋಕ್ಷ ಪ್ರಾಪ್ತಿ ಆಯ್ತು. ಮತ್ತೆ ಅದಕ್ಕೆ ನಾವು ಇವತ್ತು ನಮ್ಮವರ ಅಸ್ಥಿನ ಗಂಗಾದಲ್ಲಿ ಬಿಡ್ತೀವಿ. ಅಸ್ಥಿ ವಿಸರ್ಜನೆಯ ವಿಧಿಯ ಜೊತೆನೆ ಬಾಕಿ ಎಲ್ಲಾ ವಿಧಿಗಳು ಸಾಯುವ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಮಾಡೋದಕ್ಕೆ ಮಾಡ್ತಾರೆ. ಮತ್ತೆ ಅದರ ಜೊತೆಗೆ ಪರಿವಾರಕ್ಕೆ ಒಂದು ಕೊನೆಯ ಸರಿ ಬಿಟ್ಟು ಹೋಗೋ ಒಂದು ರೀತಿ ಇರುತ್ತೆ. ಅದರಿಂದ ಅವರು ಆತ್ಮಕ್ಕೆ ತಮ್ಮ ಪರಿವಾರಕ್ಕೆ ಬಂಧನಗಳಿಂದ ಅದನ್ನ ಮುಕ್ತಿ ಮಾಡ್ತಾರೆ ಮತ್ತೆ ಇದನ್ನ ಬಯಸ್ತಾರೆ ಅದಕ್ಕೆ ಮೋಕ್ಷ ಸಿಗ್ಲಿ ಅಂತ. ಯಾವ್ದಾದ್ರು ಪರಿವಾರಕ್ಕೆ ಯಾವುದೇ ಸದಸ್ಯರ ಮೃತ್ಯು ಆಗೋದು ಒಂದು ಈ ರೀತಿ ಘಟನೆ ಇರುತ್ತೆ. ಅದು ತುಂಬಾ ಬದಲಿಸುವಂತದ್ದು. ಸಾಕಷ್ಟು ಜನ ಮುರಿದು ಬೀಳ್ತಾರೆ, ಸಾಕಷ್ಟು ಪರಿವಾರ ಒಡೆದು ಹೋಗುತ್ತೆ. ಮೃತ್ಯು ಒಂದು ಈ ರೀತಿ ಪ್ರಸಂಗ, ಅದು ಎಲ್ಲರಿಗೂ ಬೇರೆ ಬೇರೆ ರೀತಿ ಪ್ರಭಾವ ಬೀಳುತ್ತೆ. ಈ ರೀತಿ ಇದ್ದಾಗ ಪದ್ಧತಿಗಳು ಆ ವಿಧಿಗಳು ಆ ಪರಿವಾರನ ಪರಸ್ಪರವಾಗಿ ಜೋಡಿಸಿಡುತ್ತೆ. ಯಾವ ಮನೆಯಲ್ಲಿ ಶೋಕ ಆಚರಿಸ್ತಾರೋ ಆ ಮನೆಯಲ್ಲಿ ಸದಾ ಜನಗಳು ಬರೋದು ಹೋಗೋದು ಇರುತ್ತೆ. ಮತ್ತೆ ಪ್ರತಿಯೊಬ್ಬರು ಯಾವ್ದಾದ್ರು ಕೆಲಸದಲ್ಲಿ ವ್ಯರ್ಥರಾಗಿರ್ತಾರೆ. ಇದೊಂದು ಈ ಸಮಯ ಆಗಿರುತ್ತೆ ಅಲ್ಲಿ ಕೇವಲ ಪರಿವಾರ ಅಲ್ಲ, ಬದಲಿಗೆ ಅಲ್ಲಿನ ಅಕ್ಕಪಕ್ಕದ ಬೀದಿಯವರು ಎಲ್ಲರೂ ಯಾವ್ದಾದ್ರು ರೀತಿಯಲ್ಲಿ ತಮ್ಮ ಯೋಗದಾನ ಕೊಡುವ ಪ್ರಯತ್ನ ಮಾಡ್ತಾರೆ. ಈ ಎಲ್ಲಾ ವಿಧಿಗಳ ಎಲ್ಲಕ್ಕಿಂತ ಆಳವಾದ ಅರ್ಥ ಏನಂದ್ರೆ ಇವು ನಮಗೆ ನಮ್ಮ ಪ್ರಿಯ ಜನರ ಕೊನೆಯ ಸೇವೆ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ಅವರ ಮೃತ್ಯು ನಂತರ ನಾವು ಅವರಿಗೆ ಸ್ನಾನ ಮಾಡಿಸ್ತೀವಿ, ಅವರಿಗೆ ಹೊಸ ಬಟ್ಟೆ ಉಡಿಸ್ತೀವಿ, ಅವರಿಗೆ ಊಟ ಮಾಡಿಸ್ತೀವಿ, ನೀರು ಕುಡಿಸ್ತೀವಿ. ಅವರ ಅರ್ತಿ ಎತ್ತೋಕ್ಕಿಂತ ಮುಂಚೆ ಕೊನೆ ಸರಿ ಅವರಿಗೆ ನಮ್ಮ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ ಮತ್ತೆ ಕೊನೆಯಲ್ಲಿ ಅವರಿಗೆ ವಿದಾಯ ಹೇಳ್ತೀವಿ. ಯಾರಾದ್ರೂ ನಮ್ಮವರು ಮೃತ್ಯುಯಿಂದ ಸಾಗೋ ದಾರಿ ಬದಲಾವಣೆಯ ಹಂತ ಇರುತ್ತೆ. ನೀವು ನಿಮ್ಮ ತಲೆ ಮುಡಿ ಕೊಡ್ತೀರಾ ಮತ್ತೆ ಎಲ್ಲಿ ತನಕ ನಿಮ್ಮ ಕೂದಲು ವಾಪಸ್ ಬರುತ್ತೋ ಅಂದ್ರೆ ಯಾವಾಗ ನೀವು ಮೊದಲನೇ ತರ ಕಾಣ್ತಿರೋ ಅಲ್ಲಿ ತನಕ ತುಂಬಾ ಸಮಯ ಕಳೆದಿರುತ್ತೆ. ಅದು ತೋರಿಸುತ್ತೆ ಆ ದುಃಖ, ಆ ನೋವು, ಆ ಘಟನೆ ಈಗ ಸ್ವಲ್ಪ ಹಿಂದೆ ಉಳಿದಿದೆ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಮತ್ತೆ ಇದೇ ಈ ಸನಾತನ ಧರ್ಮದ ಆಳತೆ ಮತ್ತೆ ಇದೇ ಈ ಸನಾತನ ಧರ್ಮದ ವಿಶಿಷ್ಟತೆ. ಇಲ್ಲಿ ಮೃತ್ಯು ಜೀವನದ ಅಂತ್ಯ ಅಲ್ಲ, ಬದಲಿಗೆ ಒಂದು ಹೊಸ ಮಾರ್ಗದ ಪ್ರಾರಂಭ ಇರುತ್ತೆ. ಭೂಮಿಯಿಂದ ಯಮಲೋಕದ ತನಕ ಯಾತ್ರೆ, ಅದಾದ್ಮೇಲೆ ಆತ್ಮ ಮೋಕ್ಷ ಪಡೆಯುತ್ತೆ ಅಥವಾ ಹೊಸ ಜನ್ಮ ಪಡ್ಕೊಂಡು ಮತ್ತೊಂದು ಸರಿ ಹೊಸದಾಗಿ ಶುರು ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಸೊ ವಿಡಿಯೋನ ಲೈಕ್ ಮಾಡಿ ಅಂಡ್ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.